ಡಾಕ್ಟರ್ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಸರ್ಗೆ ಹೇಳ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಯುಟಿಲೈಸ್ ಮಾಡಿದ್ರೆ ನಿಮ್ಮಲ್ಲೂ ಕೂಡ ಇದೆ ಅದು ಅಂತ ಸತ್ವ ನಿಮ್ಮಲ್ಲಿ ಇದೆ. ಅದನ್ನ ಬಳಸುವಂತದ್ದನ್ನ ಬಳಕೆ ಮಾಡ್ತಕ್ಕಂಥದ್ದನ್ನ ಸಂದರ್ಭನ ಸರಿದೂಗಿಸ್ಕೊಂಡು ಹೋದ್ರೆ ಆ ಅವಕಾಶನ ಬಳಸ್ಕೊಂಡ್ರೆ ಖಂಡಿತವಾಗೂ ನಿಮ್ಮಲ್ಲೂ ಒಬ್ಬರು ಸಾಧಕರು ಹುಟ್ಟೇ ಹೋಗ್ತೀರಾ, ಬಂದೇ ಬರುತ್ತೆ. ನಿಮ್ಮಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಸಾಧನೆ ಮಾಡ್ತಕ್ಕಂಥ ಶಕ್ತಿ ಇದೆ. ಆ ಕೆಲಸವನ್ನ ಮಾಡಿ ಈಗ ಇರ್ತಕ್ಕಂಥವ್ರು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಪಾಪ ಇವ್ರು ಬಂದಿರ್ತಕ್ಕಂಥವ್ರು ಇರ್ತಕ್ಕಂಥದ್ದು ಅವರ ಪ್ರಿಫರೆನ್ಸು ಆಲ್ ಇಂಡಿಯಾ ಸರ್ವಿಸಸ್ ಇದೆ, ಸ್ಟೇಟ್ ಸರ್ವಿಸಸ್ ಇದೆ, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಮಾಡಿ ಅದು ITI ಮಾಡೋ ಮಕ್ಕಳುಗಳಲ್ಲಿ ನಾನೊಂದಂತೂ ವಿನಂತಿ ಮಾಡ್ತೀನಿ, ನೀವು ಯಾರು IAS ಆಗ್ತಾರೋ KS ಆಗ್ತಾರೋ ಗೊತ್ತಿಲ್ಲ, ಆದರೆ ITI ಮಾಡ್ತಾ ಇರೋರು ಪ್ರಾಮಾಣಿಕವಾಗಿ ನೀವು ಓದಿದ್ರೆ ಉದ್ಯೋಗ ಮಾತ್ರ ನಿಮ್ಮನ್ನ ಅನಿಸಿ ಬರುತ್ತೆ, ನಿಮ್ಮನ್ನ ಅಭಿವೃದ್ಧಿ ITI ಮಾಡಿ ಹೆಚ್ಚು ಮಕ್ಕಳು ಈ ವೃತ್ತಿಪರ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತಡ ಕೊಡಿ. ಇಲ್ಲಿ ಮಕ್ಕಳು PUC ಇರ್ತಕ್ಕಂಥವ್ರು ಕೂಡ ಅಷ್ಟೇ, ನೀವು ಮುಂದಿನ ವಿದ್ಯಾಭ್ಯಾಸಗಳನ್ನು ಆಯ್ಕೆ ಮಾಡಬೇಕಾದಾಗ ಇದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಬಂದಿರತಕ್ಕಂಥ ಫೋರಮ್ ಇಲ್ಲಿ. ಹಾಗಾಗಿ ಕೆರಿಯರ್ ಲಾಂಚರ್ಸು, ಕೆರಿಯರ್ ಗೈಡೆನ್ಸು, ಪ್ರೋಗ್ರಾಮ್ಗಳನ್ನ ತಗೊಳ್ಳಿ. ಅಂಥ ಕೆಲಸಗಳನ್ನ ಮಾಡಿಕೊಂಡು ನೀವು ಆಯ್ಕೆ ಯಾವ ಕೋರ್ಸ್ಗಳನ್ನು ಆಯ್ಕೆ ಮಾಡಬೇಕು ಅನ್ನೋದನ್ನು ಕೂಡ ಬಹಳ ಇಂಪಾರ್ಟೆಂಟ್. ಅದನ್ನು ಆಯ್ಕೆ ಮಾಡಿಕೊಂಡು ವಿದ್ಯಾಭ್ಯಾಸವನ್ನು ಮಾಡಿ ಮುಂದಿನ ನಿಮ್ಮ ಭವಿಷ್ಯವನ್ನ ಈ ಉದ್ಯೋಗದ ಮೇಲೆ ಅವಲಂಬಿತರಾಗಬೇಕು. ನಿಮ್ಮ ಶಿಕ್ಷಣ ಇವತ್ತಿನ ಹಿಂದಿನ ಶಿಕ್ಷಣ ಇತ್ತು, ಉದ್ಯೋಗಕ್ಕೋಸ್ಕರ ಶಿಕ್ಷಣ ಮಾಡ್ತಾ ಇದ್ದಂಥ ಕಾಲ ಇತ್ತು. ಆದರೆ ಇವತ್ತು ಖಂಡಿತವಾಗಿ ಯಾರು ವಿದ್ಯಾಭ್ಯಾಸ ಮಾಡೋರಿಗೆಲ್ಲ ಉದ್ಯೋಗ ಸಿಗುತ್ತೆ ಅನ್ನುವಂಥ ಭ್ರಮೆಯಿಂದಂತೂ ಹೊರಗಡೆ ಬನ್ನಿ. ಎಲ್ಲರಿಗೂ ಕೂಡ ಉದ್ಯೋಗ ಸಿಗುತ್ತೆ ಅಂತ ಯಾರು ಅನ್ಕೋಬೇಡಿ. ಸ್ವಉದ್ಯೋಗಗಳಿಗೆ ಅಥವಾ ನೀವು ವೃತ್ತಿಪರ ಶಿಕ್ಷಣದ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಮಾಡ್ತಾ ಇರ್ತಕ್ಕಂಥ ಕೆಲಸಗಳನ್ನ ನಾವು ಶ್ರದ್ಧಾಭಕ್ತಿಯಿಂದ ಮಾಡಿದ್ರೆ ಎಲ್ಲರಲ್ಲೂ ಕೂಡ ಸಾಧಿಸಲಿಕ್ಕೆ ಅವಕಾಶ ಇದೆ. ಇಂಥದ್ದೊಂದು ಕಾರ್ಯಕ್ರಮವನ್ನ ನಮ್ಮ ಮಂಜು ಮತ್ತು ತಂಡದವರು ಮಾಡ್ತಾ ಇರ್ತಕ್ಕಂಥದ್ದು ನನಗೆ ಕಡ್ಡಾಯವಾಗಿ ಸಮಾರಂಭಕ್ಕೆ ಕರೆದಿದ್ರು. ನಮಗೆ ನಾಳೆ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಾರ್ಯಕಾರಿಣಿ ಸಭೆಗೆ ರಾಜ್ಯಸಭೆ ಗದಗಿಗೆ ಹೋಗ್ಬೇಕಾಗಿದೆ. ಹಾಗಾಗಿ ನನ್ನ ಕರೆದಿರ್ತಕ್ಕಂಥ ಕಾರ್ಯಕ್ರಮ ನಾನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಅದರಲ್ಲೂ ನಿಮ್ಮನ್ನೆಲ್ಲರೂ ನೋಡುವಂಥ ಒಂದು ಸದಾವಕಾಶವನ್ನ ನಾನು ಮಿಸ್ ಮಾಡ್ಕೋಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ಬಂದೆ. ಖಂಡಿತವಾಗ್ಲೂ ನಿಮ್ಗೆಲ್ಲರಿಗೂ ಉತ್ತಮವಾದಂಥ ಭವಿಷ್ಯ ಸಿಗಲಿ, ಶುಭವಾಗಲಿ, ಒಳ್ಳೆಯದಾಗಲಿ. ಎಲ್ಲರೂ ಸದೃಢ ದೇಹವನ್ನು ಹೊಂದಿರತಕ್ಕಂಥ ಜನ ಇದ್ದಾರೆ. ನನ್ನ ಎಲ್ಲರ ಮುಖದಲ್ಲಿ ಹೊಳಪಿದೆ. ನೀವೆಲ್ಲರಿಗೂ ಪ್ರತಿಯೊಬ್ಬರು ಸೂರ್ಯನ ರೀತಿ ಒಡೆಯುವಂಥ ಶಕ್ತಿಗಳಾಗಲಿ. ನಿಮ್ಗೆಲ್ಲರೂ ಆ ಭಗವಂತನ ಶಕ್ತಿ ನಿಮ್ಮ ತಂದೆ ತಾಯಂದ್ರ ಫಲ. ನೀವು ಹೆಚ್ಚು ನಿಮ್ಮ ತಂದೆ ತಾಯಂದ್ರನ್ನ ನಿಮ್ಮನ್ನ ಹೆಚ್ಚು ಇಷ್ಟಪಡ್ತಕ್ಕಂಥ ಈ